ಇಷ್ಟು ಚೆನ್ನಾಗಿದ್ರಲ್ಲ ನನ್ಗಂಗೆ ಅನಿಸ್ತು. ಸೊ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಏರೋಪ್ಲೇನ್ ಅಲ್ಲಿ ಬಂದ್ಬಿಟ್ಟು ಅಂತ ಫ್ಲೈಟ್ ಅಲ್ಲಿ ನೀವು ಊಟ ಮಾಡೋದ್ರ ಎಕ್ಸ್ಪೀರಿಯನ್ಸ್ ಯಾವ್ದಾರು ಇದೆ. ಆಕ್ಚುಲಿ ಇವ್ರನ್ನ ಈ ಫ್ಲೈಟ್ ಅಲ್ಲಿ ನೋಡ್ಬೇಕಾ ಅಥವಾ ಏರೋಸರ್ ನೋಡ್ಬೇಕಂತ ಕನ್ಫ್ಯೂಸ್ ಆಗಿ ನೀವು ಬಂದ್ಬಿಟ್ಟಿರ್ತೀರಾ. ಸೊ ಅಷ್ಟು ಚೆನ್ನಾಗಿರುತ್ತೆ ಇಲ್ಲೆಲ್ಲ ಆಂಬಿಯನ್ಸ್ ಎಲ್ಲ. ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ಸ್ಕಿಪ್ ಮಾಡದೆ ವಿಡಿದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜಸ್ಟ್ 100 rupees ಅಲ್ಲಿ ನೀವು ಬಂದ್ಬಿಟ್ಟು ಒಳಗೆ ಫ್ಲೈಟ್ ಅಲ್ಲಿ ಕುತ್ಕೊಂಡು ಸೊ ಜಸ್ಟ್ ನೀವು 50 rupees ಇಂದ ಬಂದ್ಬಿಟ್ಟು ಐಟಮ್ಸ್ ನೀವು ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಇದನ್ನ ಕಂಪ್ಲೀಟ್ ವಿಡಿಯೋ ಬಂದ್ಬಿಟ್ಟು ನೋಡ್ರಿ. ಬಟ್ ಅವ್ರು ಏನ್ ಮಾಡ್ತೀನಿ ಒಬ್ಬನೇ ಬಂದಿಲ್ಲ, ನಮ್ಮ ಮಿಸ್ಸಸ್ ಬಂದಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಯಾಕಂದ್ರೆ ನಾನು ಎಲ್ಲೆಲ್ಲ ಹೋಗ್ತೀನಿ ಅಲ್ಲಿ ಬೇತಾಳ ತರ ಬಂದ್ಬಿಟ್ಟು ಬರ್ತಾರೆ. ಸೊ ಪಾರ್ಟ್ ಆಫ್ ಕಾಮಿಡಿ. ಸೊ ಇದು ನಿಮ್ಗೆ ಆಕ್ಚುಲಿ ರಿಯಲ್ ಆಗಿ ಫ್ಲೈಟ್ ಅಲ್ಲಿ ನೀವು ಏನೇನ್ ಇರುತ್ತೆ ಅದೆಲ್ಲ ನೀವು ಆಪರೇಷನ್ಸ್ ಎಲ್ಲ ನೀವು ನೋಡ್ಬೋದು. ಒಂಥರ ಜಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ನಮ್ ಬೆಂಗಳೂರಲ್ಲಿ ಬಂದ್ಬಿಟ್ಟು ಬನಾರ್ಘಟ್ಟ ರೋಡ್ ಇಲ್ಲ. ಇದ್ರದ್ದು ಏನ್ ಕತೆ, ಎಂಟ್ರಿ ಫೀಸ್ ಎಷ್ಟು, ನೀವು ಬಂದ್ಬಿಟ್ಟು ಇದ್ರಲ್ಲಿ ಏನ್ ಮೆನ್ಯೂ ಆಡ್ಬೋದು, ನಾವ್ ಎಷ್ಟು ತಿಂದ್ವಿ, ಇದೆಲ್ಲ ಕಂಪ್ಲೀಟ್ ಆಗಿ ವಿಡಿಯೋ ಇದೆ. ಇದೆಲ್ಲ ಬಂದ್ಬಿಟ್ಟು ಆಂಬಿಯನ್ಸ್ ಸಕ್ಕದ ಇರುತ್ತೆ. ಸ್ಟೇ ಟ್ಯೂನ್, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಓಕೆ, ಥ್ಯಾಂಕ್ ಯು. ಸಾರನಾಟ ಬಾಬಾ ನೆಕ್ಸ್ಟ್ ಲೆವೆಲ್ ಆಯ್ತಪ್ಪ. ರೀ ಹೊಟ್ಟೆ ಹಸಿತಾ ಇದೆ, ಜಲ್ದಿ ಗಾಡಿ ಹೊಡೀರಿ. ಗಾಡಿ ಬಂದ್ಬಿಟ್ಟು ಹೊಡಿಯಕ್ ಬಂದ್ಬಿಟ್ಟು ಬಿಡು, ಅಟ್ಲೀಸ್ಟ್ ಬಂದ್ಬಿಟ್ಟು ಅಡಿಗೆ ಮನೆಲ್ಲ ಬೇಗ ಬೇಗ ಮಾಡಕ್, ಅಡಿಗೆ ಅಥವಾ ಮುಸ್ರು ತೆಗ್ದಕ್ಕೆ. ಕರ್ಮ ನಾಯನ. ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳಲೇ ಇಲ್ಲಲ್ಲ. ನಾವು ಹೋಗ್ತಿದೀವಿ ಇವತ್ತು ಏರೋಪ್ಲೇನ್ ಅಲ್ಲಿ ಊಟ ಮಾಡೋದಕ್ಕೆ. ಅಂದ್ರೆ ಟೈಗರ್ ಏರೋ ರೆಸ್ಟೋರೆಂಟ್ ಅಂತ. ಇದು ಬಂದ್ಬಿಟ್ಟು ಬನ್ನೀರ್ಘಟ್ಟ ರೋಡ್ ಅಲ್ಲಿ ಇದೆ. ಸೊ ಏನಕ್ಕೆ ಬಂದ್ಬಿಟ್ಟು ಹೋಗ್ತಿದೀವಪ್ಪ ಅಂದ್ರೆ ನಾರ್ಮಲ್ ಆಗಿ ನಮ್ಮ ಮೇಡಮ್ ಬಂದ್ಬಿಟ್ಟು ಪಾತ್ರೆ ತಿಕ್ಕಿ ಮುಸ್ರೆ ತಿಕ್ಕಿ ನನಗೆ ಬೋರ್ ಆಗ್ತಿದೆ, ನನ್ನ ಲೈಫ್ ಇದೇ ಆಗ್ಬಿಡ್ತಪ್ಪ ಅಂತಿದ್ದು. ಸೊ ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಒಂದು ಫ್ಲೈಟ್ ಅಲ್ಲಿ ಹೋಗ್ಬೇಕಂತ ಆಸೆ ಇರುತ್ತೆ. ಬಟ್ ಬಿಸಿ ಲೈಫ್ ಅಲ್ಲಿ ಅಥವಾ ದುಡ್ಡಿನ ಅವಶ್ಯಕತೆ ಇರ್ಬೋದು, ಸೊ ಏನೋ ಒಂದು ಕಾರಣದಿಂದ ಅದು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಅಟ್ಲೀಸ್ಟ್ ಫ್ಲೈಟ್ ಅಲ್ಲಿ ನಾವು ತಿರಕ್ ಹೋಗಿಲ್ಲ ಅಂದ್ರೂ ಚಿಂತೆ ಇಲ್ಲ. ಫ್ಲೈಟ್ ಅಲ್ಲಿ ಊಟ ಮಾಡೋಕೆ ಅವನ್ನ ಕಾನ್ಸೆಪ್ಟ್ ಅಲ್ಲಿ ಥೀಮ್ ಅಲ್ಲಿ ಬಂದ್ಬಿಟ್ಟು ಅದು ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಬನ್ನಾರ್ಘಟ್ಟ ರೋಡ್ ಇದೆ. ಬಟ್ ನಾವು ಹೋಗಿದ್ ಸಂಡೇ. ಟ್ರಾಫಿಕ್ ನಿಮಗೆ ಬಂದ್ಬಿಟ್ಟು ತೋರಿಸ್ತೇನೆ ಯಾವ ತರ ಇದೆಯಪ್ಪ ಅಂತ. ಯಾಕಂದ್ರೆ ಇವ್ರು ಮೇಡಮ್ ಅವ್ರು ಬೇಗ 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 ಓಡಿಸ್ರಿ ಅಂದ್ರು, ಹಂಗಾಗಿ ಬೆಳಿಗ್ಗೆ ಬರೀ ಮಾಲ್ತಿ ಕುಡ್ಕೊಂಡು ಹೋಗಿದ್ದು. ಅಂಥದ್ರಲ್ಲಿ ನಾನು ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು. ಇವ್ರು ನೋಡಿದ್ರೆ ಫುಲ್ ಸ್ಲೋ ಆಗಿ ಹೊಡಿತಿದ್ದಾರೆ. ಆ ಟ್ರಾಫಿಕ್ ಅಲ್ಲೂ ಕೂಡ ಜೋರಾಗಿ ಹೊಡಿರಿ ಅಂತ ಹೇಳ್ತೀನಿ, ಹೊಡಿತಾನೆ ಇಲ್ಲ. ಕೋಲೆ ಬಸ್ ಒಂಥರ ತಲೆ ಅಲ್ಲಾಡ್ಸ್ಕೊಂತ ಹೊಡಿತಾನೇ ಇದ್ದಾರೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಟೋಲ್ ಬಂತು. ಸೊ ನಮಗೆ ನೈಸ್ ರೋಡ್ ಇರೋದ್ರಿಂದ ಟೋಲ್ ಸಿಕ್ತು. ಸೊ ಟೋಲ್ ಫೀಸ್ ಎಷ್ಟು ಕಟ್ಟಿದೆ ಪೂಜೆ ನೆನಪೈತಿ ನಿಮಗೆ? 10 rupees ಇರ್ಬೇಕು. ಅದೇ ಸೀರೆದು ಬ್ಲೌಸ್ ಅಥವಾ ಏನೋ ಇವ್ರ ಲಿಪ್ಸ್ಟಿಕ್ ಆದ್ರೆ ಪ್ರೈಸ್ ಕರೆಕ್ಟ್ ನೆನ್ಪಿಟ್ಕೊಳ್ಳೋದು. ಸೊ ಇದು ಟೋಲ್ ಬಂದ್ಬಿಟ್ಟು ಕಾಸ್ಟ್ 25 rupees ಆಗುತ್ತೆ ಒಂದ್ ಸೈಡ್. ಸೊ ಬರ್ತಾ ಬಂದ್ಬಿಟ್ಟು 25, 2 ಸೈಡ್ ಬಂದ್ಬಿಟ್ಟು ತಗೊಳಕ್ ಆಗಲ್ಲ, ಸಿಂಗಲ್ ಟೈಮ್ ತಗೊಳ್ಳಿ. ಸೊ ಇದು ತಗೊಂಡ ನಂತರ ನಾವು ಮತ್ತೆ ನೈಸ್ ರೋಡ್ ನ ವ್ಯೂ ಎಂಜಾಯ್ ಮಾಡ್ತಾ, ಟ್ರಾಫಿಕ್ ಅಂತ ಏನ್ ಅಷ್ಟೇನ್ ಇದ್ದಿಲ್ಲ. ಬಟ್ ಆದ್ರೆ ನಮಗೆ ತುಂಬಾ ವೇಟ್ ಮಾಡಕ್ ಆಗ್ತಿಲ್ಲ, ಯಾವಾಗ ಬರುತ್ತೆ. ಯಾಕಂದ್ರೆ ಹೊಟ್ಟೆಲಿ ಇಲ್ಚಿಗಳು ಸಖತ್ತಾಗಿ ಬಂದ್ಬಿಟ್ಟು ವಾರೇಮ್ ನಡ್ತಾ ಇತ್ತು. ಸೊ ಮೇಡಮ್ ಅವ್ರು ಬಂದ್ಬಿಟ್ಟು ಇದರಲ್ಲಿ ಬೇಗ ಹೊಡಿರಿ ಅಂತ ಟಾರ್ಚರ್ಲಿ ನಮ್ಮ ಲೊಕೇಶನ್ ಬಂದೇ ಬಿಡ್ತು. ನೋಡಿದೆ ನಮ್ಮ ಇದು ಬಂದ್ಬಿಟ್ಟು ಫ್ಲೈಟ್. ನಿಮ್ದು ನಿಮ್ ಫ್ಲೈಟ್ ಅಲ್ಲಿ ಊಟ ಮಾಡ್ಬೋದು. ಹೆಂಗಿದೆ ವ್ಯೂ? ಸಖತ್ತಾಗಿತ್ತು. ನಾನಂತೂ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಹಿಂಗಿರುತ್ತೆ ಅಂತ. ನಾನೇನೋ ಇದು ಏರೋಪ್ಲೇನ್ ನ ಮೇಲೆ ಇಟ್ಟಿರ್ತಾರೆ ಅನ್ನೋ ಒಂದು ಥೀಮ್ ಅಲ್ಲಿ ನಂದು ಮೈಂಡ್ ಸೆಟ್ ಫಿಕ್ಸ್ ಆಗಿತ್ತು. ಬಟ್ ಇವ್ರು ಬಂದ್ಬಿಟ್ಟು ಅಲ್ಲೇ ಹೋಗಿ ಟಿಕೆಟ್ ತಗೊಳ್ಳೋ ನೆಪದಲ್ಲಿ ಹುಡುಗಿಯರಿಗೆ ಲೈನ್ ಹಾಕೊಂತ ನಿಂತ್ಬಿಟ್ಟಿದ್ರು. ಹುಡುಗಿಯರ್ ಲೈನ್ ಹಾಕಕ್ ಹೋಗಿಲ್ಲ. ಆಕ್ಚುಲಿ ಅವ್ರು ಏರ್ ಸ್ಟಾರ್ಸ್ ಬಂದ್ಬಿಡ್ತಾರ ಒಂಥರ ಬೋರ್ಡಿಂಗ್ ಪಾಸ್ ತರ ಟಿಕೆಟ್ ನ ಬಂದ್ಬಿಟ್ಟು ಥೀಮ್ ಮಾಡಿದ್ರು. ಹಾಗಾಗಿ ಅವ್ರನ್ನ ಅಲ್ಲೇ ಕುಂದಿರ್ಸಿದ್ರು. ಇಲ್ಲಾಂದ್ರೆ ಹುಡುಗರು ನಂದು ನಡೀತಿದ್ರೆ ಹುಡುಗರ್ನೇ ಕುಂದಿರ್ಸ್ಬೋದು ಅಮ್ಮನ ಪಾಸ್ನಾಗೆ. ಪರ್ಸನ್ 100 rupees ಇದೆ. ಆಕ್ಚುಲಿ ಮ್ಯೂಸಿಯಂ ಟೈಪ್ ಥೀಮ್ ತರ ಬಂದ್ಬಿಟ್ಟು ಮಾಡಿದ್ದಾರೆ. ಸೊ ಎಕ್ಸಾಂಪಲ್ ನಾವು ಹಸ್ಬೆಂಡ್ ವೈಫ್ ಹೋಗಿರೋದ್ರಿಂದ 200 rupees ಆಯ್ತು ಅಂದ್ರೆ ಪರ್ ಹೆಡ್ 100 rupees ಆಯ್ತು ಎಂಟ್ರಿ ಫೀಸ್. ಈ ಎಂಟ್ರಿ ಫೀಸ್ ಏನಕ್ಕಪ್ಪ ಅಂತ ಕೇಳ್ಬೋದು. ಊಟ ತುಂಬಾ ಚೀಪೆಸ್ಟ್ ಆಗಿರುತ್ತೆ. ಎಕ್ಸಾಂಪಲ್ ನಿಮಗೆ ಗೀ ರೈಸ್ ಆಗಿರ್ಬೋದು, ರೈಸ್ ಐಟಮ್ಸ್ ಎಲ್ಲ 100 rupees ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಕುಲ್ಚಾಸ್ ಬಂದ್ಬಿಟ್ಟು 50 rupees ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇದೇನ್ ಪ್ರಮೋಷನ್ ವಿಡಿಯೋ ಅಲ್ಲ, ಬಟ್ ಆದ್ರೆ ನಮಗೆ ಸಖತ್ತಾಗಿ ಬಂದ್ಬಿಟ್ಟು ತಡ್ಕೊಳಕ್ ಆಗಿಲ್ಲ ಈ ವಿಡಿಯೋ ಮಾಡಕ್. ಯಾಕಂದ್ರೆ ನಮ್ ತರ ತುಂಬಾ ಜನ ಬಂದ್ಬಿಟ್ಟು ಕಾಯ್ತಿರ್ತಾರೆ ಏನೊಂದ್ ಚೆನ್ನಾಗಿರೋ ಲೊಕೇಶನ್ ಹೋಗ್ಬೇಕಪ್ಪ ಅಂತ. ಫೈನಲಿ ನಮ್ಗೆ ಬೋರ್ಡಿಂಗ್ ಪಾಸ್ ಸಿಕ್ಕಿದ್ಮೇಲೆ ವೇಟ್ ಮಾಡ್ಬೇಕು ಒಂದ್ ಸ್ವಲ್ಪ ಹೊತ್ತು. ನಮ್ಮ ಟೋಕನ್ ನಂಬರ್ ಬಂದ್ಬಿಟ್ಟು 84 ಇತ್ತು. ನಾವ್ ಅಲ್ಲಿ ತನಕ ವೇಟ್ ಮಾಡಿ ಆಮೇಲೆ ಫ್ಲೈಟ್ ಒಳಗೆ ಹೋಗಿದ್ದು. ಟೋಕನ್ ಅಂತ ಬಂದ್ರೆ ನಿಮ್ಗೊಂದು ಹೇಳ್ತೀನಿ, ಫ್ಯಾಮಿಲಿ ಜೊತೆಗೆ ಬಂದ್ರೆ ಇಲ್ಲೆಲ್ಲ ಪ್ಲೇ ಆಡಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ನಾವು ನೆಕ್ಸ್ಟ್ ಟೈಮ್ ನಮ್ಮ ಪಾಪ ಜೊತೆ ಬರಕ್ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಇಲ್ಲಿ ನಿಮಗೆ ಏನಕ್ಕೆ ಬಂದ್ಬಿಟ್ಟು ಇದು ಬೋರ್ಡಿಂಗ್ ಪಾಸ್ ಅಂದ್ರೆ ತುಂಬಾ ಜನ ಸಂಡೇ ಸ್ಯಾಟರ್ಡೇ ಬಂದ್ಬಿಟ್ಟು ರಶ್ ಇರುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ನಿಮ್ಗೆ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ನಂಬರ್ ವೈಸ್ ಸಿಸ್ಟಮ್ ಅಲ್ಲಿ ಬಂದ್ಬಿಟ್ಟು ಕರೀತಾರೆ. ಅದ್ರ ತನಕ ನೀವು ವೇಟ್ ಮಾಡಕ್ ಆಗಲ್ಲಪ್ಪ ಅಂದ್ರೆ ಮೇಲ್ಗಡೆ ಇವ್ರದೇ ಪಕ್ಕದಲ್ಲಿ ರೆಸ್ಟೋರೆಂಟ್ ಇದೆ, ಅಲ್ಲಿ ಊಟ ಮಾಡೋದು. ನಮ್ ಮೇಡಮ್ ಅಂತ ತಡ್ಕೊಳಕ್ ಆಗಿಲ್ಲ, ಜ್ಯೂಸ್ ಕೊಡ್ಸನ್ ತಲೆ ಬಿಟ್ಟು ಸಖತ್ ಲೇಟ್ ಆಗ್ಬಿಡ್ತು. ಸಂಡೇ ಬೇರೆ ಅಲ್ವಾ, ತುಂಬಾ ರಶ್ ಇತ್ತು. ನೀವು ಹೋಗೋದಾದ್ರೆ ಸಂಡೇ ಬಿಟ್ಟು ವೀಕ್ ಡೇಸ್ ಅಲ್ಲಿ ಹೋಗಿ ತುಂಬಾ ಎಂಜಾಯ್ ಮಾಡ್ಬೋದು. ಇಲ್ಲ ನಾನು ಹೇಳೋದಂದ್ರೆ ವೀಕ್ ಡೇಸ್ ಅಲ್ಲಿ ಬೇಡ, ವೀಕೆಂಡ್ ಅಲ್ಲಿ ಹೋಗಿ. ಏನಕ್ಕೆ ವೇಟ್ ಮಾಡಿದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಕ್ರೌಡ್ ಚೆನ್ನಾಗಿರುತ್ತೆ. ಆಮೇಲೆ ನಾನು ಅಟ್ಲೀಸ್ಟ್ ಏರೋಪ್ಲೇನ್ ಅಲ್ಲಿ ಬಂದ್ಬಿಟ್ಟು ಕೈ ಇಡೋಣ ಅಂತಂತೂ ಟ್ರೈ ಮಾಡಿದೆ, ವಿಂಡಲ್ ಕೈ ಇಟ್ಟ ಲಾಸ್ಟ್ಗೆ. ಸೊ ಇದು ಆಕ್ಚುಲಿ ಒಂಥರ ನಿಮಗೆ ಕೊಡೋ 100 rupees ನಿಮಗೆ ಮಸ್ತ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಆದ್ಮೇಲೆ ನೀವು ಒಳಗಡೆ ಹೋದ್ಮೇಲೆ ಒಂಥರ ಟೆಂಪ್ರರಿ ಪೈಲಟ್ ತರನ ಆಗ್ಬೋದು. ಅದರಲ್ಲಿ ನಿಮಗೆ ರಿಯಲ್ ಆಗಿ ಯಾವ ತರ ಬಂದ್ಬಿಟ್ಟು ಇದೆ ಕಂಟ್ರೋಲ್ಸ್ ಅದೆಲ್ಲ ನಿಮಗೆ ಬಂದ್ಬಿಟ್ಟು ನೋಡ್ಬೋದು. ಮೇಡಮ್ ಅಂತ ಡೈರೆಕ್ಟ್ ಫ್ಲೈಟ್ ಹೊಡಕ್ಕೆ ಹೊರಟು
ಸಖತ್ ಎಂಜಾಯ್ ಮಾಡಿದೆ ನಾನಂತೂ. ನಿಜ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಫ್ಲೈಟ್ ಒಳಗೆ ಈಗೆಲ್ಲ ಇರುತ್ತಾ ಅಂತ. ನಮಗೊಂದು ಆಸೆ ಇರುತ್ತೆ ಫ್ಲೈಟ್ ಹತ್ಬೇಕು ಅಂತ. ನಿಜ ನಿಜ ತುಂಬಾ ಖುಷಿ ಆಯ್ತು. ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬಾ ಚೆನ್ನಾಗಿತ್ತು. ಫ್ಲೈಟ್ ಅಲ್ಲಿ ಕುತ್ಕೊಂಡಿದೀನಿ ಅನ್ನೋ ಒಂದು ಫೀಲಿಂಗೇ ಇತ್ತು ನನಗೆ. ನನಗಂತೂ ಯಮ್ಮನ್ ಕಣ್ ನೋಡಿದ ತಕ್ಷಣ ಲೈಟ್ ಇಂಡಿಕೇಟರ್ ಎಲ್ಲ ಆನ್ ಬಂತು. ಆಮೇಲೆ ಸಾರಿ ಇದು ಬಿಡ್ರಿ, ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ರೆಸ್ಟೋರೆಂಟ್ ಥೀಮ್ ಇದರಲ್ಲಿ. ಸೊ ಇದರಲ್ಲಿ ನಿಮಗೆ ಲಕ್ಸರಿ ಬಂದ್ಬಿಟ್ಟು ಸೋಫಾಸ್ ಇರುತ್ತೆ ಕುತ್ಕೊಳಕ್ಕೆ. ಆಮೇಲೆ ಒಂಥರ ಫ್ಲೈಟ್ ಅಲ್ಲೇ ಕುತ್ಕೊಂಡು ಊಟ ಮಾಡ್ತೀರಪ್ಪ ಅನ್ನೋ ತರ ನಿಮ್ಗೆ ಇರುತ್ತೆ. ಒಳಗಡೆ ಬಂದ ತಕ್ಷಣ ವೆಲ್ಕಮ್ ಬಂದ್ಬಿಟ್ಟು ಮಾಡಕ್ಕೆ ಇವ್ರ ಟೀಮ್ ಅವ್ರು ಬಂದ್ಬಿಟ್ಟಿರ್ತಾರೆ. ಸೊ ಫ್ಲೈಟ್ ಅಲ್ಲಿ ಯಾವ ತರ ನಿಮ್ಗೆ ಆಂಬಿಯನ್ಸ್ ಇರುತ್ತೆ ಸೇಮ್ ಅದೇ ತರ ಕ್ರಿಯೇಟ್ ಮಾಡಿದ್ದಾರೆ. ಎಕ್ಸಾಂಪಲ್ ಅದು ಹೊರಗಡೆ ಬಂದ ತಕ್ಷಣ ವೆಲ್ಕಮ್ ಮಾಡೋದಾಗ್ಲಿ. ಆಮೇಲೆ ಈ ಪಕ್ಕದಲ್ಲಿ ನೋಡ್ಬೋದು ರೋಡ್ ಇದೆ. ಸೊ ಮೇನ್ ರೋಡ್ ಪಕ್ಕದಲ್ಲಿ ಇರೋದ್ರಿಂದ ಇದು ಚೆನ್ನಾಗಿರುತ್ತೆ. ನಿಮಗೆ ಏನ್ ಆಪರೇಷನ್ ಸಿಸ್ಟಮ್ಸ್ ಇರುತ್ತೆ ಅದೆಲ್ಲ ನಿಮಗೆ ರಿಯಲ್ ಆಗಿ ನೋಡ್ಬೋದು. ಅದಾದ್ಮೇಲೆ ನೀವು ಡೈರೆಕ್ಟ್ ಆಗಿ ಒಳಗಡೆ ಹೋಗಿ ನಿಮ್ ಸೀಟ್ ಇನ್ ಕೇಸ್ ಏನಾರ ಸ್ವಲ್ಪ ತುಂಬಾ ಕ್ರೌಡ್ ಇತ್ತಪ್ಪ ಇಲ್ಲಿ ನೀವು ಫೋಟೋ ಶೂಟ್ ಎಲ್ಲ ಮಾಡ್ಕೋದು 5-10 ಮಿನಿಟ್ಸ್. ಅದಾದ್ಮೇಲೆ ನಮ್ ಟೋಕನ್ ಬಂದ್ಬಿಟ್ಟು ಕರೆದ್ರು. ಸೊ ಸೀಟ್ ಬಂದ್ಬಿಟ್ಟು ಸಿಕ್ಕ ನಂತರ ನಾವ್ ಇಲ್ಲಿಂದ ಜಾಗ ಖಾಲಿ ಮಾಡಿ ಆ ಜಾಗ ನಾವು ಬಂದ್ಬಿಟ್ಟು ಶಿಫ್ಟ್ ಆದ್ವಿ. ಶಿಫ್ಟ್ ಆದ ತಕ್ಷಣ ಒಂದ್ 5 ಮಿನಿಟ್ಸ್ ಆರ್ಡರ್ ಮಾಡಿದ ತಕ್ಷಣ ಬಂದ್ಬಿಟ್ಟು ಆ ಕಡೆ ನೋಡೋಷ್ಟೊತ್ತಿಗೆನೆ ತುಂಬಾ ಜನ ಬಂದ್ಬಿಟ್ಟಿದ್ರು ಅದಂತ. ಆಮೇಲೆ ಇಲ್ಲಿಂದ ಬಂದ್ಬಿಟ್ಟು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಆಗ್ತಿದೆ. ಗೈಸ್ ನಾನು ಹೇಳೋದ್ ಮರ್ತ್ಬಿಟ್ಟೆ, ಇಲ್ಲಿ ಬರ್ತ್ಡೇ ಬಂದ್ಬಿಟ್ಟು ಮಾಡ್ತಾರೆ. ಏನ್ ಬರ್ತ್ಡೇ ಮಾಡ್ತಾರೆ ಹೇಳಿ? ಅಲ್ಲಿ ಪಾಪು ಬರ್ತ್ಡೇ ಇತ್ತು. ಸೊ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಏರೋ ಸ್ಟ್ರೆಸ್ ಎಲ್ಲ ಬಂದು ಕೇಕ್ ಎಲ್ಲ ತಂದು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಒಂಥರ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ ನಮ್ಮನ್ನ. ತುಂಬಾ ಖುಷಿ ಆಯ್ತು ಅದನ್ನ ನೋಡಿ. ಅದು ಬಿಡು, ನನ್ಗೆ ಹೊಟ್ಟೆ ಹಸಿತಿದ್ದು ಬರ್ತ್ಡೇ ಅಂತ ನೀವು ಸೆಲೆಬ್ರೇಟ್ ಮಾಡೋದು. ಬಟ್ ನನಗೆ ಏನಾಯ್ತಪ್ಪ ಅಂದ್ರೆ ಹಸಿವು ತಡ್ಕೊಳಕ್ ಆಗ್ತಿದ್ದಿಲ್ಲ. ಯಾಕಂದ್ರೆ ಇವ್ರೊಂದು ಜ್ಯೂಸ್ ಕುಡಿದಿದ್ರು, ನಾನು ಏನು ಕುಡಿದಿಲ್ಲ. ಹಾಗಾಗಿ ಬಂದ್ಬಿಟ್ಟು ವೇಟ್ ಮಾಡಿದೆ. ಬಂದ ತಕ್ಷಣ ಬಟರ್ ಕುಲ್ಚಾ ಬಂತು, ಬಾರ್ಸಕ್ ಕುಂತ್ಬಿಟ್ರು ಮೇಡಮ್ ಅಂತ. ಅವರಿಂದ ಫೋಟೋ ತಕೋಬೇಕು ಅದು ನನಗೆ ನಿಜ ಹೊಟ್ಟೆ ತುಂಬಾ ಹಶ್ವಾಗಿತ್ತು. ಆದ್ರೆ ಟ್ರೀಟ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಏರೋ ಸ್ಟ್ರೆಸ್ ನ ನೋಡ್ತಾ ಇದೀವಿ ಅನ್ನೋ ತರ ಫೀಲಿಂಗ್ ಬರುತ್ತೆ. ತುಂಬಾ ಚೆನ್ನಾಗಿದ್ದಾರೆ ಹುಡುಗಿಯರು. ಒಳ್ಳೆ ಇವ್ರೆಲ್ಲಿ ಲೈನ್ ಹಾಕ್ಬಿಡ್ತಾರ ಅಂತ ನನಗೆ ಭಯ ಆಗ್ಬಿಟ್ಟಿತ್ತು. ಪಕ್ಕದಲ್ಲಿ ಬಂದ್ಬಿಟ್ಟು ಡೇಂಜರ್, ಪೊಲೀಸ್ ಇದ್ದಾಗ ಬಂದ್ಬಿಟ್ಟು ರ್ಯಾಶ್ ಡ್ರೈವಿಂಗ್ ಮಾಡಕ್ ಆಗತ್ತ, ಹಂಗೆ ನೀನ್ ಪಕ್ಕದಾಗ ಲೈನ್ ಇಡಕ್ ಆಗತ್ತೆ. ಸೊ ನಾರ್ಮಲ್ ಆಗಿ ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳ್ದಲ್ಲ ಅದ್ರದ್ದು ಪ್ರಿಪರೇಷನ್ ಆಗ್ತದೆ. ನಿಮ್ ಮನೇಲಿ ಏನಾರ ಫೆಸ್ಟಿವಲ್ಸ್ ಇತ್ತು, ಫ್ಲೈಟ್ ಅಲ್ಲಿ ಬಂದ್ಬಿಟ್ಟು ನಾವು ಮಾಡ್ಬೇಕು ಅನ್ನೋ ಇಲ್ಲಿ ಬಂದ್ಬಿಟ್ಟು ನೀವು ಹೋಗ್ಬೋದು. ಇದು ಬಂದ್ಬಿಟ್ಟು ಬನ್ನರ್ಘಟ್ಟ ಟೈಗರ್ ಏರೋ ರೆಸ್ಟೋರೆಂಟ್ ಅಂತ. ನೀವು ಫ್ಲೈಟ್ ರೆಸ್ಟೋರೆಂಟ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅದಾದ್ಮೇಲೆ ರೈಸ್ ನ ಮೇಡಮ್ ಅವ್ರು ಗಬ ಯಾವತ್ತು ನೋಡಿಲ್ಲಪ್ಪ ಅನ್ನೋ ತರ ತಿನ್ನಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಪರವಾಗಿಲ್ಲ, ತಿನ್ಲಿ ಒಂದ್ ದಿವಸ ತಿಂತಾರಪ್ಪ ಅಂತ. ಸೊ ಅದಾದ್ಮೇಲೆ ಬಂದ್ಬಿಟ್ಟು ನಾನು ಬಿಲ್ ಪೇ ಮಾಡಕ್ಕಂತ ನಾನು ನೋಡ್ತಾ ಇದೀನಿ, ನನ್ನೇ ನೋಡ್ತೀನಿ ಮೇಡಮ್. ಯಾಕೆಂದ್ರೆ ಅವಳು ಅಷ್ಟು ಚೆನ್ನಾಗಿದ್ಲು. ಅವ್ರ ಏರೋ ಸ್ಟ್ರೆಸ್ ಬಂದ್ಬಿಟ್ಟು ಅದಕ್ಕೆ ಎಲ್ಲಿ ಅವ್ರ ಲೈನ್ ಹಾಕ್ತಾರೋ ಅಂತ ನನಗೆ ಭಯ ಆಗ್ಬಿಟ್ಟು. ಫೈನಲಿ ಚೆನ್ನಾಗಿದ್ಲು ಅಂದ್ರೆ ಈಗ ಚೆನ್ನಾಗಿಲ್ಲ ಅಂತ ಅರ್ಥ. ಸೊ ಅಟ್ಲೀಸ್ಟ್ ಕಂಪೇರ್ ಮಾಡ್ಕೊಂಡು ನಿಜ ಅಂತ ಒಪ್ಕೊಂಡ್ಲ ಅಷ್ಟೇ. ಹೋಗ್ಲಿ ಬಿಡಿ. ಇಲ್ಲಿ ನಾವು ಬಂದ್ಬಿಟ್ಟು ಎಷ್ಟು ಪೇ ಮಾಡಿರ್ತೀವಪ್ಪ ನೀವು ಅಸ್ಯೂಮ್ ಮಾಡ್ಕೊಳ್ಳಿ. ನಾವ್ ಎಲ್ಲ ಬಟರ್ ಕುಲ್ಚಾ ಮತ್ತೆ ರೈಸ್ ಅದಾದ್ಮೇಲೆ ಬಂದ್ಬಿಟ್ಟು ಕರ್ರಿ ಅದೆಲ್ಲ ತಗೊಂಡ್ರು ಜಸ್ಟ್ ನಾವು ಬಂದ್ಬಿಟ್ಟು ಇಲ್ಲಿ 500 rupees ಮಾತ್ರನೇ ಪೇ ಮಾಡಿದ್ವಿ. ಅಂದ್ರೆ 501 rupees. ಸೊ ನಾವು ಹೊರಗಡೆ ಅಲ್ಲೇ ಇಲ್ಲಿ ರೆಸ್ಟೋರೆಂಟ್ ಅಲ್ಲಿ ಹೋದ್ರೆ 1000 rupees ಆಗುತ್ತೆ. ಇಷ್ಟು ಚೀಪ್ ಅಲ್ಲಿ ಬಂದ್ಬಿಟ್ಟು ನಾವು ನಿಮ್ಗೆ ಬೇಕಾದ್ರೆ ಬಿಲ್ ನಾನು ಲೆಕ್ಕ ಹಾಕ್ತೀನಿ. ವೆರಿ ಚೀಪ್ ಅಲ್ಲಿ ಬಂದ್ಬಿಟ್ಟು ನಾವು ಊಟ ಮಾಡ್ಕೊಂಡ್ವಿ. ಸಖತ್ತಾಗಿತ್ತು ಮಚ್ಚ, ಆಂಬಿಯನ್ಸ್ ಮಾತ್ರ ಗುರು. ನೀವು ಬಂದ್ಬಿಟ್ಟು ಒಂದ್ಸತಿ ತಪ್ಪದೆ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೀವಂತೂ ಅಟ್ಲೀಸ್ಟ್ ಫ್ಲೈಟ್ ಅಲ್ಲಿ ನಾವು ಟ್ರಾವೆಲ್ ಮಾಡಕ್ ಆಗಿಲ್ಲ ಅಂದ್ರೂ ಫ್ಲೈಟ್ ಅಲ್ಲಿ ಕುತ್ಕೊಂಡು ಲಕ್ಸರಿ ಊಟ ಮಾಡಿ ನೀವು ಫೋಟೋಸ್ ಎಲ್ಲ ತಕೊಂಡು ಚಿಕ್ಕ ಪಾಪ ತರ ನೀವು ಒಂದ್ಸಲ ಎಂಜಾಯ್ ಮಾಡ್ಬೋದು. ಸೊ ಈ ತರ ಲಾಂಗ್ ವಿಡಿಯೋಸ್ ಮಾಡ್ಬೇಕಾ ಬೇಡ ಅಂತ ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ, ಜಸ್ಟ್ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನನಗೆ ವಿಡಿಯೋ ಮಾಡಕ್ಕಾಗ್ಲಿ, ನಮಗೆ ಮೋಟಿವೇಶನ್ ಸಿಗುತ್ತೆ. ಹೌದಾ? ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು. ಹ್ಯಾವ್ ಎ ಬ್ಲಾಸ್ಟ್, ಹ್ಯಾವ್ ಎ ಟೇಕ್ ಕೇರ್ ಲೈಫ್. ಬಾಯ್. ಡನ್. ಫ್ಲೈಟ್ ಅಂತ ಟೇಕ್ ಆಫ್ ಆಗಲ್ಲ, ಬಟ್ ಅದನ್ನ ನಾವೇ ಬಂದ್ಬಿಟ್ಟು ಟೇಕ್ ಆಫ್ ಆಗ್ತೀವಿ. ಬಾಯ್. ಸಿ ಯು ನಟ.